ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ನಮ್ಮನ್ನು ಅಗಲಿ ಇಂದಿಗೆ 15 ವರ್ಷ. ಇದೇ ಹಿನ್ನೆಲೆಯಲ್ಲಿ ಮೈಸೂರಿನ ವಿಷ್ಣು ಸ್ಮಾರಕದ ಬಳಿ ಸಾಕಷ್ಟು ವಿಷ್ಣುದಾದನ ಅಭಿಮಾನಿಗಳು ಕೂಡ ನೆರೆದಿರುವಂಥದ್ದು. ಅಂದರೆ ವಿಷ್ಣುವರ್ಧನ್ ಅವರು ತೀರಿ ಹೋಗಿ ಇಂದಿಗೆ 15 ವರ್ಷಗಳು ಕೂಡ ಕಳೆದಿದೆ. ಇಂದಿಗೂ ಕೂಡ ವಿಷ್ಣುವರ್ಧನ್ ಅವರ ಕ್ರೇಜ್ ಇನ್ನೂ ಕಡಿಮೆ ಆಗಿಲ್ಲ. ದಾದನ ಒಂದು ಅಭಿಮಾನಿಗಳ ಒಂದು ಸಂಖ್ಯೆ ಇದೆ, ಈ ಒಂದು ಸಂಖ್ಯೆ ಹೆಚ್ಚಾಗ್ತಾನೆ ಇರುವಂಥದ್ದು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇರ್ಬೋದು. ನಾನಿವತ್ತು ಮೈಸೂರಿನ ವಿಷ್ಣು ಉದ್ಬೂರು ಬಳಿ ಇರುವಂತಹ HD ಕೋಟೆ ರೋಡ್ನಲ್ಲಿರುವಂತಹ ವಿಷ್ಣು ಸ್ಮಾರಕದ ಬಳಿ ಇದ್ದೇನೆ. ಬೆಳಗಿನಿಂದಲೂ ಕೂಡ ಸಾಕಷ್ಟು ಜನ ವಿಷ್ಣು ಅಭಿಮಾನಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ವಿಷ್ಣುವರ್ಧನ್ ಸ್ಮಾರಕದ ಭೇಟಿ ಕೊಟ್ಟು ಆ ಒಂದು ಪುತ್ಥಳಿಗೆ ಪುಷ್ಪ ನಮನ ಮಾಡುವಂತಹ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಇನ್ನು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇರ್ಬೋದು. ಬೆಳಗ್ಗಿನಿಂದಲೂ ಕೂಡ ಸಾಕಷ್ಟು ಜನ ಬಂದಿರು. ಜೊತೆಗೆ ಮೈಸೂರಿನ ವಿಷ್ಣು ಅಭಿಮಾನಿಗಳ ಸಂಘ ಆಗಿರ್ಬೋದು, ಹಾಗೆ ಇನ್ನಿತರ ಜನಗಳಾಗಿರ್ಬೋದು, ಎಲ್ಲರೂ ಕೂಡ ಮರೆಯಾದಂತಹ ಮನಸ್ಸಿನಲ್ಲಿ ಅಜರಾಮರವಾಗಿ ಉಳಿದಿರುವಂತಹ ವಿಷ್ಣು ದಾದನ ಸ್ಮಾರಕಕ್ಕೆ ಪೂಜೆ ಕೂಡ ಸಲ್ಲಿಸಿದ್ದಾರೆ. ಬೆಳಿಗ್ಗೆ ಭಾರತಿ ಮೇಡಮ್ ಅಂದರೆ ವಿಷ್ಣುವರ್ಧನ ಧರ್ಮಪತ್ನಿಯಾದಂತಹ ಭಾರತಿ ಮೇಡಮ್ ಹಾಗೂ ಅವರ ಅಳಿಯ ಅನಿರುದ್ಧ್ ಕೂಡ ಭೇಟಿ ಕೊಟ್ಟು ವಿಷ್ಣು ಸ್ಮಾರಕಕ್ಕೆ ವಿಷ್ಣು ಪುತ್ಥಳಿಗೆ ಒಂದು ನಮನ ಕೂಡ ಸಲ್ಲಿಸಿರುವಂಥದ್ದು ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇರ್ಬೋದು. ಸಾಕಷ್ಟು ಒಂದು ವಿಷ್ಣುವರ್ಧನರ ಕ್ರೇಜ್ ಇಂದಿಗೂ ಕೂಡ ಹಾಗೆ ಇರುವಂಥದ್ದನ್ನ ನೀವು ನೋಡ್ಬೋದಾಗಿದೆ. ಒಟ್ಟಾರೆ ಮೈಸೂರಿನ ವಿಷ್ಣುವರ್ಧನ್ ಸ್ಮಾರಕದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ವಿಷ್ಣು ಅಭಿಮಾನಿಗಳು ಕೂಡ ಈ ಒಂದು ಜಾಗಕ್ಕೆ ಭೇಟಿ ಕೊಟ್ಟು ಫೋಟೋ ತೆಗೆಸ್ಕೊಳ್ಳುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ.